ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವೀಕ್ಷಿಸಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಷಯನ ಪ್ರಾರಂಭಿಸ್ತೀನಿ. ಇವತ್ತು ನಾನು ಹೇಳಲಿಕ್ಕೆ ಹೊರಟಿರೋ ವಿಷಯ ಅಂತಂದರೆ, ಎಲ್ಲರಿಗೂ ಗೊತ್ತಿದ್ದಂಗೆ ಮೂಢ ಹಗರಣದ ವಿಚಾರಣೆಯನ್ನು ಮಾರ್ಚ್ 7ಕ್ಕೆ ಕೋರ್ಟ್ ಮತ್ತೆ ನಿಗದಿಪಡಿಸಿದೆ ಅಥವಾ ಮುಂದೂಡಿದೆ ಅಂತ ಹೇಳ್ಬೋದು. 2005ರಲ್ಲಿ ಅಧಿಕಾರಿಗಳ ತಪ್ಪೆಸಗುವಿಕೆಯಿಂದಾಗಿ ಮೂಢ ಹಗರಣ ನಡೆದಿದೆ ಅನ್ನೋ ರೀತಿಯಲ್ಲಿ ಲೋಕಾಯುಕ್ತ ಏನು ವರದಿ ಕೊಟ್ಟಿದೆ. ನಮಗೆ ಸಾರ್ವಜನಿಕರಿಗೆ ಇರೋದು ಒಂದೇ ಪ್ರಶ್ನೆ, ಲೋಕಾಯುಕ್ತದ ಪ್ರಕಾರ ಅಧಿಕಾರಿಗಳು ತಪ್ಪೆಸಗಿದ್ರು ಅಂತೇಳಿ ಪ್ರತಿ ಪುಟದಲ್ಲೂ ಹೇಳಿದೆ ಅದರ ವರದಿ ಅಂತ ಹೇಳಲಾಗ್ತಿದೆ. ಹಾಗಾದರೆ ಇಡಿ ಅವರು ಏನು ಹೇಳ್ತಾರೆ? ಇಡಿ ಅವರು ಅದನ್ನು ಯಾರು ಸಲುವಾಗಿ ಮಾಡಿದರು? ಆವಾಗ ಹಣಗಳ ನಷ್ಟ, ಎಷ್ಟು ಹಣ ನಷ್ಟ ಆಯಿತು, ಯಾಕೆ ನಷ್ಟ ಆಯಿತು ಅದು? ಆದ್ದರಿಂದ ಅವರು ತಪ್ಪಿತಸ್ಥರು, ಸಿದ್ದರಾಮಯ್ಯನವ್ರ ಫ್ಯಾಮಿಲಿ ತಪ್ಪಿತಸ್ಥರು ಅನ್ನೋ ರೀತಿಯಲ್ಲಿ ಇಡಿ ಅವ್ರದ್ದು ವಾದ ಇದೆ. ಹೀಗಾಗಿ ಎರಡು ಕೋನಗಳನ್ನು ಅಥವಾ ಎರಡೂ ತನಿಖೆಯನ್ನು ಕೂಲಂಕುಷವಾಗಿ ನೋಡಿದಾಗ ನಮ್ಗೆ ಅರ್ಥ ಆಗೋದು ಹಾಗೂ ಸಂಶಯ ಬರೋದು ಬಹಳಷ್ಟು ವಿಷಯಗಳಿವೆ. ಮೊದಲನೇದಾಗಿ ಕುಮಾರ್ ನಾಯಕ್ ಅವರು ಆವಾಗ ಮೂಡಾದ ಹಗರಣ ನಡೆದಾಗ ಮೈಸೂರು DC ಆಗಿದ್ದರು ಅನ್ನಲಾಗ್ತಿದೆ, ಜಿಲ್ಲಾಧಿಕಾರಿಗಳಾಗಿದ್ದರು ಅನ್ನಲಾಗ್ತಿದೆ. ಅವ್ರಿಗೆ ರಿಟೈರ್ಮೆಂಟ್ ಆಗಿದೆ, ಬಟ್ ರಾಯಚೂರಿನ ಸಂಸದರು, ಈಗ ಹಾಲಿ ಸಂಸದರು ಹಾಗೂ ಮಾಜಿ DC. ಅವರು ಅಧಿಕಾರಾವಧಿಯಲ್ಲಿ ಮೂಡಾ ಕೃಷಿ ಜಮೀನನ್ನು, ಕೆಸರೆ ಗ್ರಾಮದ ಕೃಷಿ ಜಮೀನನ್ನು ಸೈಟಾಗಿ ಪರಿವರ್ತಿಸಲಿಕ್ಕೇನು ಪರವಾನಗಿ ಪತ್ರ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟವರು ಅದಕ್ಕೆ ಪರ್ಮಿಷನ್ ಕೊಡ್ತಾರೆ. ಅವ್ರು ಯಾರು ಸ್ಥಳ ಪರಿಶೀಲನೆ ಮಾಡದೆ ಪರ್ಮಿಷನ್ ಕೊಡ್ತಾರೆ ಅಂತ ಲೋಕಾಯುಕ್ತ ವರದಿಯಲ್ಲಿ ತನಿಖೆಯಲ್ಲಿದೆ. ಹಾಗಾದರೆ ಇವರು ಯಾರ ಸಲುವಾಗಿ ಪರ್ಮಿಷನ್ ಕೊಟ್ಟರು? ಹಂಗಾರೆ ಇವರು ಯಾರ ಪ್ರಭಾವಕ್ಕೆ ಒಳಗಾಗಿದ್ದರು ಅನ್ನೋದು ಕುಮಾರ್ ನಾಯಕ್ ಸೇರಿದಂತೆ ಇನ್ನೂ 2-3 ಅಧಿಕಾರಿಗಳ ಹೆಸರನ್ನು ಉಲ್ಲೇಖಿಸಲಾಗಿದೆ. ಅವರೆಲ್ಲ ರಿಟೈರ್ಮೆಂಟ್ ಆಗಿದ್ದಾರೆ, ಕೆಲವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಅಂದರೆ ಇವೆಲ್ಲ ಬಹಳ ಸಂಶಯ ಜನರಿಗೆ ಉಳಿದ್ಬಿಟ್ಟಿದೆ ಈಗ. ಹೀಗಾಗಿ ಮೂಢ ಹಗರಣವನ್ನು ಸರಿಯಾಗಿ ಇನ್ನೂ ತನಿಖೆಯನ್ನು ಸರಿಯಾಗಿ ಮಾಡಿದರೆ, ಇಂಚಿಂಚು ಮಾಡಿದರೆ ಬಹಳಷ್ಟು ಸಿಬೆ ಕೊಟ್ಟರೆ ಇದು ಬಹಳಷ್ಟು ಎಲ್ಲ ಹೊರಗೆ ಬರ್ತಿದ್ವು ಅಂತ ಅನಿಸುತ್ತೆ. ಬಟ್ ಈಗ ಲೋಕಾಯುಕ್ತರು ಅವ್ರದ್ದು ವರದಿ ಕೊಟ್ಟಿದೆ, ನ್ಯಾಯಾಲಯದಲ್ಲಿರೋದ್ರಿಂದ ನಾವು ಹೆಚ್ಚಿಗೆ ಚರ್ಚೆ ಮಾಡೋದು ಬೇಡ. ಆದರೂ ನಾನು ಇನ್ನೊಂದು ವಿಷಯ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. 2005ರಲ್ಲಿ DCM ಆಗಿದ್ದರು ಸಿದ್ದರಾಮಯ್ಯನವರು, ಈಗಿನ ಮುಖ್ಯಮಂತ್ರಿ. ಅವರು ಲೆಟರ್ನಲ್ಲಿ ನಾನೇನು ಅವಾಗ ಹೇಳಿದೆ, ಈ ಭೂಮಿಯನ್ನು, ಕೃಷಿ ಭೂಮಿಯನ್ನು ಸೈಟಾಗಿ ಪರಿವರ್ತಿಸಲಿಕ್ಕೆ ಏನು ಲೆಟರ್ ಕೊಡಲಾಗತ್ತೆ, ಸಂಬಂಧಪಟ್ಟ ಇಲಾಖೆಗೆ, ಮೈಸೂರು ಇದಕ್ಕೆ ಹೋಗುತ್ತೆ, ಮೂಡಾ ಪಾಲಿಕೆಗೆ ಹೋಗುತ್ತೆ. ಅಲ್ಲಿ ಮೂಡಾ ಆಫೀಸ್ನಲ್ಲಿ ಅಲ್ಲಿ DCM ಅಂತ ನೋಟ್ ಇರುತ್ತಂತೆ ಆ ಲೆಟ್ರ್ ಮೇಲೆ. ಬೇರೆ ಎಲ್ಲ ಅರ್ಜಿಯನ್ನು ಅವರು ತಿರಸ್ಕಾರ ಮಾಡಿ ಈ DCM ಅಂತ ನೋಟಿದ್ದ ಲೆಟ್ರನ್ನಷ್ಟೇ ಅವರು ಸ್ಯಾಂಕ್ಷನ್ ಮಾಡಿ ಅದಕ್ಕೆ ಒಪ್ಪಿಗೆ ಕೊಡ್ತಾರಂತೆ. ಹಾಗಾದರೆ ಅವರು ಯಾರು ಪ್ರಭಾವಕ್ಕೆ ಒಳಗಾಗಿದ್ದರು? ಇದು ಎಂಥ ಸಾಮಾನ್ಯ ಜನರಾರು ಯೋಚನೆ ಮಾಡಲೇಬೇಕಾದಂಥ ವಿಷಯ. ಈಗೇನು ಕಾಲ್ಡ್ ಈ ಕಾಂಗ್ರೆಸ್ನ ಹಾಗೂ ಸಿದ್ದರಾಮಯ್ಯನವರ ಬೆಂಬಲಿಗರು, ಮಹಾನಾಯಕರು, ಇಲ್ಲ ಸಿದ್ದರಾಮಯ್ಯನವ್ರದ್ದೇನೂ ತಪ್ಪೇ ಇಲ್ಲ, ಈ ಹಗರಣ ನಡೆದೇ ಇಲ್ಲ, ಇದೆಲ್ಲ ಒಂದು ಕಟ್ಟುಕತೆ, ವಿರೋಧ ಪಕ್ಷಗಳು ಹಣಿದಿರುವಂತಹ ಒಂದು ಬಲೆ, ಸಿದ್ದರಾಮಯ್ಯನವರ ಇಮೇಜಿ ಧಕ್ಕೆ ತರಲಿಕ್ಕೆ ಮಾಡಿರುವಂತಹ ಒಂದು ಕುತಂತ್ರ, BJPಯವರು ಮಾಡಿದಂಥ ಒಂದು ಸಂಚು ಅಂತೇನು ಹೇಳ್ತಾರೆ, ಅವರೆಲ್ಲ ಮೊದಲು ಇವಕ್ಕೆ ಉತ್ತರ ಕೊಡಬೇಕು. ನಾನೇನು ಹೇಳಿದ್ನಲ್ಲ, ಇನ್ನೂ ಭಾಳಷ್ಟು ಇವೆ, ನಾನು ಕೆಲವೊಂದು ಸಣ್ಣದಾಗಿ ಶಾರ್ಟಾಗಿ ಹೇಳ್ತಿದ್ದೀನಿ ಅಗದಿ. ಅದು ಒಂದಾಯಿತು. ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕುಮಾರ್ ನಾಯಕ್ ಅವರು 2005ರಲ್ಲಿ DC ಆಗಿದ್ದರು, ಮೈಸೂರಿನ DC ಆಗಿದ್ದರು. ಅವರು ಮೂಢ ಹಗರಣದಲ್ಲಿ ಲೋಪವೆಸಗಿದ್ದಾರೆ ಅಂತ ಲೋಕಾಯುಕ್ತ ವರದಿನೇ ಹೇಳಿದೆ, ನಾನು ಹೇಳ್ತಾ ಇಲ್ಲ. ಅವರು ರಿಟೈರ್ಮೆಂಟ್ ಆದಮೇಲೆ ಅವರಿಗೆ ಭಾರೀ
ಬಡ್ತಿ ನೀಡಲಾಯಿತು. ಅದು ಹೇಗೆ? ರಾಯಚೂರಿನ ಸಂಸದರಾಗಿ ಅವರು ಆರಿಸಿ ಬಂದರು. ಅಂದರೆ ರಾಯಚೂರಿನ ಸಂಸದರಾಗಿ ಟಿಕೆಟನ್ನು ಅವರಿಗೆ ನೀಡಲಾಯಿತು. ಇವೆಲ್ಲ ಸಂಶಯ ಬರೋದಿಲ್ವಾ? ಕಾಂಗ್ರೆಸ್ ನಾಯಕರು ಏನು ನಡೆದೇ ಇಲ್ಲ ಅಂತ ಹೇಳ್ತಿರಲ್ಲ, ಉತ್ತರ ಕೊಡ್ತೀರಾ ನೀವು ಜನರಿಗೆ? ಅವಕ್ಕೆಲ್ಲ ನಿಮ್ಮಲ್ಲಿ ಉತ್ತರ ಇಲ್ಲ, ಬರೀ ಹೇಳೋದಕ್ಕೆ ಏನು ಹೋಗಿದೆ ಎಲ್ಲ. ಇಲ್ಲ, ನಿರಪರಾಧಿ ಇಲ್ಲ. ಇವತ್ತು ಜಮೀರ್ ಅಹ್ಮದ್ ಖಾನ್ ಅವರಂತೂ ಸಿದ್ದವ್ರ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳು, ಅವ್ರಿಗೆ ನಾವೆಲ್ಲ ಟಗರು ಅಂತ ಕರಿತೀವಿ, ಹುಲಿ ಇದ್ದಂಗೆ, ಅವರು ಬೆಂಕಿ ಇದ್ದಂಗೆ, ಸಿಡ್ದು ಹೋಗ್ತೀರಿ ಅವ್ರ ಹತ್ರ ಹೋದರೆ. ಅವ್ರ ಕುರ್ಚಿ ಕೈ ಹಾಕಿದ್ರೆ ಕೈ ಸುಟ್ಟೋಗೋದು, ಅಥವಾ ಒಟ್ಟು ಹತ್ರ ಬಂದವರು ಸುಟ್ಟೋಗ್ತಾರಂತೆ. ಎಷ್ಟು ಬಕೆಟ್ ಹಿಡಿಯೋದು ಸರ್ ಇದು? ಇಷ್ಟಕ್ಕೊಂದು ಬಕೆಟಾ? ಇಷ್ಟೆಲ್ಲ ಅವಶ್ಯಕತೆ ಇದೆಯಾ? ನಿಮ್ಮ ನಾಯಕರೇನೋ ಸರಿ, ನಮಗೂ ನಾಯಕರೇ, ಎಲ್ಲರೂ ನಾಯಕರೇ, ಚೆನ್ನಾಗಿ ಕೆಲಸ ಮಾಡಿದವ್ರು ಎಲ್ಲರೂ ನಾಯಕರೇ ನಮಗೀಗ. ಆದರೆ ಇಂಥ ಲೋಪದೋಷಗಳನ್ನು ಇಟ್ಕೊಂಡು, ಅದು ರಾಜೀನಾಮೆನೂ ನೀಡದೆ ತನಿಖೆ ಎದುರಿಸಿದ್ದಾರೆ ಅಂತೇಳಿ ಮೊದಲೇ ಜನಗಳು ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತನೂ ಚರ್ಚೆ ಮಾಡ್ತಾ ಇದ್ದಾರೆ ಜಮೀರ್ ಅಹ್ಮದ್ ಖಾನ್ ಅವರೇ. ಅದಕ್ಕೋಸ್ಕರ ಅವರನ್ನು ರಾಜೀನಾಮೆ ಆವಾಗ ಕೇಳಿದರು. ಈಗಲೂ ಇಂಥ ವಿಷಯಗಳೆಲ್ಲ ನೋಡಿದಾಗ ಅವ್ರು ರಾಜೀನಾಮೆ ಕೊಡೋದೇ ಉತ್ತಮವಾಗಿತ್ತು ಅಂತ ಸಾಮಾನ್ಯ ಮತದಾರರ ಅಭಿಪ್ರಾಯ ಕೂಡ ಹೌದು. ಈಗ ಮಾರ್ಚ್ 7 ಮತ್ತು ನ್ಯಾಯಾಲಯದಲ್ಲಿ ಸ್ನೇಹಮಯ ಕೃಷ್ಣ ಅವರೇನೋ ನನಗೆ ಸರಿಯಾಗಿಲ್ಲ, ಅದೇ ಈಗ ನಾನು ಹೇಳಿದ್ನಲ್ಲ 2005ರಲ್ಲಿ DCM ಅಂತೇನು ನೋಟ್ ಹಾಕಿ ಕಳಿಸಿದ್ರು ಲೆಟ್ರಿಗೆ ಸಿದ್ದರಾಮಯ್ಯನವರು. ಆವಾಗ ಅದು ಸ್ಯಾಂಕ್ಷನ್ ಆಗಿದೆ ಯಾಕೆ? ಈ ರೀತಿ ಎಲ್ಲ ಪ್ರಶ್ನೆಗಳು ಬಹಳಷ್ಟು ಇವೆ ಅವ್ರ ಹತ್ರ, ಸ್ನೇಹಮಯ ಕೃಷ್ಣ ಅವ್ರ ಹತ್ರ. ಹೀಗಾಗಿ ಅವರು ಆ ಪ್ರಶ್ನೆಗಳನ್ನು, ಆಮೇಲೆ ಕೆಲವೊಂದು ಅವರು ಸ್ವತಃ ತಾವೇ ವಾದಿಸ್ತಾರಂತೆ ನ್ಯಾಯಾಲಯದಲ್ಲಿ. ನೆಕ್ಸ್ಟು ಅದಕ್ಕೂ ಪರ್ಮಿಷನ್ ನ್ಯಾಯಾಲಯ ಕೊಟ್ಟಿದೆ ಅನ್ನಲಾಗಿದೆ ಈಗಾಗಲೇ. ಅದು ಒಂದೆಲ್ಲೋ ನಾನು ನೋಡ್ತಾ ಇದ್ದೆ ಸುದ್ದಿನ. ಹೀಗಾಗಿ ಸಾಕಷ್ಟು ಕುತೂಹಲ ಕೆರಳಿಸಿದೆ ಈಗ ಅಂತ ಹೇಳ್ಬೋದು, ಮೂಢ ಹಗರಣ. ನೋಡೋಣ 7ನೇ ತಾರೀಕು ಏನಾಗುತ್ತೆ. ನನ್ನ ಇದು ಅಂತಂದರೆ, ಇದು ಇಲ್ಲಿಗೆ ತಪ್ಪಿತಸ್ಥರು ಯಾರಂತ ಸರಿಯಾಗಿ ಹೊರಗೆ ಬರಬೇಕು. ಈಗ ಅಧಿಕಾರಿಗಳ ಮೇಲೆ ಏನೋ ಲೋಪ ಎಸಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವರು, ಲೋಕಾಯುಕ್ತರಾಯಿತು. ಈಗ ಅವ್ರ ಪ್ರಕಾರ ಇವರು ಹೇಳ್ತಾ ಇದ್ದಾರೆ. ಮೊನ್ನೆ ಏನೋ ಪ್ರಿಯಾಂಕ್ ಖರ್ಗೆ ಅವರು, ನಾವು ಕುಮಾರ್ ನಾಯಕ್ ಅವ್ರ ಮೇಲೆ ಏನೋ ಒಂದೇ ಅಲ್ಲ ಎಲ್ಲರ ಮೇಲೂ ನಾವು ಕ್ರಮ ಜರುಗಿಸ್ತೀವಿ ಅಂತಂದರು. ಏನು ಕ್ರಮ ಕೈಗೊಳ್ತೀರಿ ನಾವು ನೋಡಬೇಕಾಗಿದೆ. ಪ್ರಿಯಾಂಕ್ ಖರ್ಗೆ ಅವರೇ, BJP ಅವರ ದಾರ ಭಾರಿ ಹೇಳ್ತೀರಿ ನೀವು, ವಿರೋಧ ಪಕ್ಷದ ದಾರ ಭಾರಿ ಹೇಳ್ತೀರಿ. ಈಗ ನಿಮ್ಮ ಪಕ್ಷದ ನೋಡೋಣ ಏನಾಗತ್ತೆ ನೋಡೋಣ. ಅದು ಅಲ್ಲದೆ ಆ ಅಧಿಕಾರಿಗಳಿಗೆಲ್ಲ ನೀವೇನು ಶಿಕ್ಷೆ, ಏನು ಕ್ರಮ ಜರುಗಿಸ್ತೀರಿ ಅವ್ರ ಮೇಲೆ? ಆಲ್ರೆಡಿ ರಿಟೈರ್ಮೆಂಟ್ ಆಗಿದ್ದಾರೆ, ಕೆಲವರು ಆರಾಮಿಲ್ಲದೆ ಅನಾರೋಗ್ಯದಿಂದ ಇದ್ದಾರೆ. ಏನು ಇದು ಮಾಡ್ತೀರಿ? ಸಿದ್ದಪ್ಪಾಜಿ, ಯಾರ್ಯಾರು ಮೋಳಿಗೆ ಶಂಕರ್, ಏನೇನೋ ನಾನು ಅದು ಹೆಸರು ನೋಡ್ತಾ ಇದ್ದೆ, ಸಿದ್ದಪ್ಪಾಜಿ ಅಂತೆ, ಮೋಳಿಗೆ ಶಂಕರ್ ಅಂತೆ. ಆವಾಗೆಲ್ಲ ಅವರು ಪ್ರಭಾವಕ್ಕೊಳಗಾಗಿ ಅವರು ಲೋಪವನ್ನು ಎಸಗಿದ್ರು ಅಂಥೇಳಿ ನಾವು ಒಂದು ತೀರ್ಮಾನಕ್ಕೆ ಬರ್ಬೋದು. ಯಾರು ಪ್ರಭಾವಕ್ಕೊಳಗಾಗಿದ್ರು ಅದನ್ನು ನಾವು ಬಾಯ್ಬಿಟ್ಟು ಹೇಳಲಿಕ್ಕಾಗೋದಿಲ್ಲ, ಸಾಮಾನ್ಯ ಜನರಿಗೆ ಅರ್ಥ ಆಗತ್ತೆ ಅಂತ ನಾನು ತಿಳ್ಕೊತೀನಿ. ನಾಳೆ ಇನ್ನೊಂದು ವಿಡಿಯೋಗೆ ಬರ್ತೀನಿ ಸ್ನೇಹಿತರೆ, ವಿಡಿಯೋದೊಂದಿಗೆ ಬರ್ತೀನಿ ಸ್ನೇಹಿತರೆ. ಬಾಯ್ ತಪ್ಪಿನಿಂದ ಏನಾದರೂ ಮಿಸ್ಟೇಕ್ ಆದರೆ ಕ್ಷಮೆ ಇರಲಿ. ಜೈ ಹಿಂದ್. ಓಕೆ ಗೈಸ್.